ನೆಕ್ಸ್ಟ್ ಪ್ರೊಸೀಜರ್ PGCETಯ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಡಿ. ಎವ್ರಿ ಇಯರ್ ಏನು ಪ್ರೊಸೀಜರ್ ಇರುತ್ತೆ ಅದನ್ನು ಮಾತ್ರ ನಾನು ಹೇಳೋದು ಬಂದಿದ್ದೀನಿ. ಸ್ಲೈಟ್ ಚೇಂಜಸ್ಸು ಕೂಡ ಆಗ್ತಿರುತ್ತೆ. ಓಕೆ, ಸೊ ಸ್ಲೈಟ್ ಚೇಂಜಸ್ ಅಂತ ಹೇಳಿದ್ರೆ ಕೆಲವೊಂದು ಮಾರ್ಕ್ಸ್ ಎಂಟ್ರಿ ಇರ್ಬೋದು ಅಥವಾ ಕರೆಕ್ಷನ್ಸ್ ಇರ್ಬೋದು, ಅದನ್ನೆಲ್ಲ ಮಧ್ಯೆ ಇದು ಮಾಡ್ತಿರ್ತಾರೆ. ಬಟ್ ಏನು ಪ್ರೊಸೀಜರ್ ಅಂತ ನೆಕ್ಸ್ಟು ನಾವು ನೋಡ್ತಾ ಬರೋಣ. ಸೊ ಒನ್ಸ್ ರಿಸಲ್ಟ್ ಕೊಟ್ಟ ತಕ್ಷಣ ನಿಮಗೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಾರೆ, ಎಗೈನ್ ಕರೆಕ್ಷನ್ಗೆ ಅಥವಾ ಮಾರ್ಕ್ಸ್ ಎಂಟ್ರಿಗೆ ಇನ್ನೊಂದು ಚಾನ್ಸನ್ನ ಕೊಡ್ಬೋದು. ಯಾಕಂತ ಹೇಳಿದ್ರೆ ಮೋಸ್ಟ್ ಆಫ್ ದಿ ಯೂನಿವರ್ಸಿಟೀಸ್ ಇನ್ನೂ ಕೂಡ 6 ಸಮ್ ರಿಸಲ್ಟ್ ಕೊಟ್ಟಿಲ್ಲ. ಬಟ್ ಸರ್ ಆಲ್ರೆಡಿ PGCET ರಿಸಲ್ಟ್ ಬಂದಿದೆಯಲ್ಲ ಸರ್, ಅವ್ರೇನು ಮಾಡೋದು ಅಂತ ಹೇಳಿದ್ರೆ, ಇನ್ ಕೇಸ್ ರಿಸಲ್ಟ್ ಬಂದಿದೆ ಬಟ್ PGCET ರಿಸಲ್ಟ್ ಬಂದಿದೆ, ನಿಮ್ಮ ಮಾರ್ಕ್ಸ್ ಎಂಟ್ರಿ ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು, KE ಅಥಾರಿಟಿಗೆ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿ ನಿಮ್ಮ ಮಾರ್ಕ್ಸ್ ಕಾರ್ಡು ಪ್ರತಿಯೊಂದು ನಿಮ್ಮ ಅಪ್ಲಿಕೇಶನು ಎಲ್ಲನೂ ತೊಗೊಂಡು KE ಅಥಾರಿಟಿಗೆ ಹೋದರೆ ಅಲ್ಲೇ ನಿಮ್ಮ ಮಾರ್ಕ್ಸನ್ನು ಎಂಟ್ರಿ ಮಾಡಿ ನಿಮಗೆ ಸ್ಪಾಟಲ್ಲೇ ನಿಮಗೆ ರ್ಯಾಂಕನ್ನು ಕೊಡ್ತಾರೆ. ಓಕೆ, ಸೊ ಯಾರು ಕೂಡ ವರಿ ಮಾಡ್ಕೋಬೇಕಲ್ಲ. ಬಟ್ KE ಆಫೀಸ್ ಬ್ಯಾಂಗ್ಳೂರಿಗೆ ಹೋಗ್ಬೇಕಾಗತ್ತೆ ನೀವು. ಸೊ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಆನ್ಲೈನಲ್ಲೇ. ಅಂದರೆ ಪ್ರೀವಿಯಸ್ ಇಯರಿಂದ ಆನ್ಲೈನನ್ನು ಮಾಡ್ತಾಯಿದ್ದಾರೆ. ಆನ್ಲೈನ್ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ನೀವು ಏನೇನು ಅಪ್ಲೋಡ್ ಮಾಡಿದ್ದೀರಾ ಆಟೋಮೆಟಿಕ್ ಅದು ಫೆಚ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮೇಜರ್ ಬರೋದೇ ಅಲ್ಲಿ RD ನಂಬರು. ಓಕೆ, ಸೊ ಮೇಜರ್ ಬರತಕ್ಕಂಥದ್ದೇ RD ನಂಬರು. ಯಾಕಂದರೆ ನಿಮ್ಮ ಕ್ಯಾಸ್ಟು ಹಾಗೂ ಸ್ಟಡಿ ಸರ್ಟಿಫಿಕೇಟು ಇವೆರಡನ್ನ ಆನ್ಲೈನಲ್ಲೇ ವೆರಿಫಿಕೇಷನ್ ಮಾಡಿರ್ತಾರೆ. ಇನ್ ಕೇಸ್ ಏನಾದರೂ ಡಿಸ್ಕ್ರಿಪೆನ್ಸಿ ಇದೆ ಅಂತ ಹೇಳಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಅವರು ಅಲ್ಲಿ ನೀವು ಲಾಗಿನ್ ಆದ ತಕ್ಷಣ ಹೇಳ್ತಾರೆ. ಸೊ ಅದನ್ನು ನೀವು ರೆಕ್ಟಿಫೈನ ಮಾಡಬೇಕಾಗ್ತದೆ. ನೆಕ್ಸ್ಟು ಸೀಟ್ ಮ್ಯಾಟ್ರಿಕ್ಸ್ ಬರ್ತದೆ. ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಬಿಟ್ಟಿದ್ದಾನೆ ಇಲ್ಲಿ, ಬಟ್ ಕೆಲವೊಂದಷ್ಟು ಕಾಲೇಜಸ್ಗಳು ಇಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಆಗ್ತಾಯಿದ್ದೀರಾ. ಸೊ ಎಗೇನ್ ಇನ್ನೊಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ಬೋದು. ನೆಕ್ಸ್ಟು ಫೀಸ್ ಸ್ಟ್ರಕ್ಚರನ್ನು ಬಿಡಬೇಕಾಗ್ತದೆ. ಓಕೆ, ಸೊ ಎವ್ರಿ ಇಯರು 10% ಅಥವಾ 5% ಇನ್ಕ್ರೀಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಆ ಫೀಸ್ ಸ್ಟ್ರಕ್ಚರನ್ನು ಬಿಟ್ಟ ನಂತರ ಫಸ್ಟ್ ರೌಂಡ್ ಎಂಟ್ರಿ ಆಪ್ಷನ್ ಎಂಟ್ರಿಯನ್ನು ಅವರು ಬಿಡ್ತಾರೆ. ಓಕೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ನೀವೇನು ಮಾಡಬೇಕಾಗ್ತದೆ, ಕಾಲೇಜ್ಗಳನ್ನ ನೀವು ಈಗಲೇ ಸೆಲೆಕ್ಟ್ ಮಾಡಿ ಇಟ್ಕೋಬೇಕಾಗ್ತದೆ. ಸೊ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಆಪ್ಷನ್ ಕೊಡ್ತಾ ಬರ್ತೀರಾ. ಓಕೆ, ಸೊ ಫಸ್ಟ್ ಕಾಲೇಜ್ ನನಗೆ ಈ ಕಾಲೇಜ್ ಸಿಗಬೇಕು, ಸೆಕೆಂಡ್ ಕಾಲೇಜ್, ಥರ್ಡ್ ಕಾಲೇಜ್, ಫೋರ್ತ್ ಕಾಲೇಜ್, ಎಷ್ಟು ಕಾಲೇಜ್ ಬೇಕಾದ್ರೂ ಹಾಕ್ಬೋದು ನೀವು. ಬಟ್ ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ ಕಟ್ ಆಫನ್ನ ನೋಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಇದನ್ನು ಮಾಡಬೇಕಾಗತ್ತೆ. ಸೊ ಆ ಕಟ್ ಆಫ್ ಅಂದರೆ ಏನು, ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನು ನಾನು ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಪೂರ್ತಿ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಓಕೆ, ಸೊ ನೆಕ್ಸ್ಟು ಇದೆಲ್ಲ ಆದ ನಂತರ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಿಡ್ತಾನೆ. ಅಂದರೆ ಈ ಕಾಲೇಜಲ್ಲಿ ನಿಮಗೆ ಸಿಗಬಹುದು, ಎಕ್ಸ್ಪೆಕ್ಟೆಡ್ ಕಾಲೇಜ್ ಅಂತ ಬಿಡ್ತಾನೆ. ಸೊ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್, ಯು ಕ್ಯಾನ್ ರೀಶಫಲ್ ದ ಆಪ್ಷನ್ಸ್. ಏನು ಒಂದು ಫಸ್ಟ್ ಕಾಲೇಜು ABC ಕೊಟ್ಟಿರ್ತೀರ, ಸೆಕೆಂಡ್ ಕಾಲೇಜ್ XYZ ಕೊಟ್ಟಿರ್ತೀರ, ಥರ್ಡ್ ಕಾಲೇಜು MN ಅಂತ ಕೊಟ್ಟಿರ್ತೀರ. ನಿಮಗೆ ಥರ್ಡ್ ಕಾಲೇಜು ಸಿಕ್ಕಿರುತ್ತೆ ಚಾನ್ಸಸ್ಸು. ಬಟ್ ನಿಮ್ಮ ರ್ಯಾಂಕಿಂಗು 1500 ಇರುತ್ತೆ ಅಂದ್ಕೊಳ್ಳಿ. ಇಲ್ಲಿ 1500 ಈ ರ್ಯಾಂಕಿಂಗ್ ಸಿಕ್ಕಿದೆ. ಬಟ್ ಈ XYZ ಕಾಲೇಜ್ಗೆ 1200 ಕಟ್ ಆಫ್ ಇರುತ್ತೆ. ಓಕೆ, 1200 ಕಟ್ ಆಫ್ ಇರುತ್ತೆ. ಸೊ ಯಾಕೆ ನಿಮ್ಗೆ ಈ ಕಾಲೇಜ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಿದ್ದೀರಾ, ಇದನ್ನು ಸೆಕೆಂಡ್ ಕಾಲೇಜ್ ಕೊಟ್ಟಿದ್ದೀರಾ. ಹಾಗಾಗಿ ಆವಾಗೇನು ಮಾಡ್ಬೋದು, ನೀವು ಇದನ್ನು ಫಸ್ಟ್ ಕಾಲೇಜ್ ಆಗಿ ನೀವು ಎಗೈನ್ ರೀಶಫಲ್ ಮಾಡಿದಾಗ ಸಿಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸಿಗುವಂಥ ಚಾನ್ಸಸ್ಸು ಇರುತ್ತೆ. ಅದನ್ನು ನಾವು ರೀಶಫಲ್ ಆಫ್ ದಿ ಆಪ್ಷನ್ಸ್ ಅಂತ ಹೇಳ್ತೀವಿ. ಸೊ ಒನ್ಸ್ ಯು ರೀಶಫಲ್, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಫ್ ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಬಂದ ತಕ್ಷಣ ನೀವೇನು ಮಾಡಬೇಕು, ಚಾಯ್ಸನ್ನು ಕೊಡಬೇಕಾಗತ್ತೆ. ಚಾಯ್ಸ್ A ಅಂತ ಹೇಳಿದ್ರೆ ಎಸ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಕಾಲೇಜ್, ಸೆಲೆಕ್ಟೆಡ್ ಕಾಲೇಜ್, ಸೊ ಐ ವಿಲ್ ಜಾಯಿನ್ ದಟ್ ಕಾಲೇಜ್ ಅಂತ. ನೆಕ್ಸ್ಟ್ B ಅಂತ ಬರ್ತದೆ. ಏನು, ಸೊ ಐ ಆಮ್ ಓಕೆ ವಿತ್ ದ ಕಾಲೇಜ್ ಬಟ್ ಸ್ಟಿಲ್ ಐ ವಿಲ್ ಮೂವ್ ಆನ್ ಟು ದಿ ಸೆಕೆಂಡ್ ರೌಂಡ್ ಆಲ್ಸೋ. ನಾನು ಸೆಕೆಂಡ್ ರೌಂಡಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ, ಹೋಲ್ಡ್ ಮಾಡ್ತೀನಿ, ಪೇಮೆಂಟನ್ನು ಮಾಡಿಬಿಟ್ಟು ಹೋಲ್ಡ್ ಮಾಡ್ತೀನಿ ಅಂತ ಹೇಳ್ತೀನಿ. C ಅಂತ ಹೇಳಿದ್ರೆ ನನಗೆ ಈ ಕಾಲೇಜು ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ, ನಾನೇನು ಮಾಡ್ತೀನಿ, ಸೆಕೆಂಡ್ ರೌಂಡ್ಗೆ ಡೈರೆಕ್ಟಾಗಿ ಹೋಗ್ತೀನಿ ಅಂತ. ನೆಕ್ಸ್ಟ್ D ಅಂತ ಹೇಳಿದ್ರೆ ಸೊ ಐ ವಿಲ್ ಕ್ವಿಟ್ KE ಅಥಾರಿಟಿಯ ಒಂದು ಚಾಯ್ಸ್ ಎಂಟ್ರಿನ ಕ್ವಿಟ್ ಮಾಡ್ತೀನಿ ಅಂತ. ಇದನ್ನು ನಾವು ಚಾಯ್ಸ್ ಎಂಟ್ರಿ ಅಂತ ಹೇಳ್ತೀವಿ. ಸೊ ಇದೆಲ್ಲ ಆದ ನಂತರ ನೆಕ್ಸ್ಟ್ ಏನು ಬರುತ್ತೆ, ಅಗೈನ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬರುತ್ತೆ. ಸೆಕೆಂಡ್ ರೌಂಡ್ ರಿಸಲ್ಟನ್ನು ಬಿಡ್ತಾನೆ. ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಟ್ಟಾಗ ನಿಮ್ಗೆ ಯಾವುದೇ ರೀತಿಯಾದಂತಹ ಚಾಯ್ಸ್ ಇರಲಿಕ್ಕಿಲ್ಲ. ಸೊ ಸೆಕೆಂಡ್ ರೌಂಡ್ ಬಿಟ್ಟ ತಕ್ಷಣ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ಯಾವ ಕಾಲೇಜ್ ಸಿಕ್ಕಿರುತ್ತೋ ಆ ಕಾಲೇಜನ್ನು ಜಾಯ್ನ್ ಆಗಬೇಕಾಗತ್ತೆ. ಇವಿಷ್ಟು
ರೆಗ್ಯುಲರಾಗಿ ಆಗ್ತಕ್ಕಂಥ ಪ್ರೊಸೀಜರು. ಓಕೆ, ಇನ್ ಬಿಟ್ವೀನ್ ನಿಮಗೆ ಕೆಲವೊಂದು ಚೇಂಜಸ್ ಕೂಡ ಆಗಬಹುದು. ಯಾಕಂತ ಹೇಳಿದ್ರೆ ಡಿಪೆಂಡಿಂಗ್ ಅಪಾನ್ ದಿ ಏನು ಈ ವರ್ಷದ ಏನು ಬೇಗ ಎಕ್ಸಾಮ್ ಮಾಡಿದ್ದಾರೆ, ಸೊ ಬೇಗ ರಿಸಲ್ಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ಲೈಟ್ ಚೇಂಜಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ದಿಸ್ ಇಸ್ ದ ರಿಯಲ್ ಪ್ರೊಸೀಜರ್. ಸೊ ಇದು ರೆಗ್ಯುಲರ್ ಪ್ರೊಸೀಜರ್ ಈ ರೀತಿ ಆಗ್ತಕ್ಕಂಥದ್ದು. ಸೊ ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮಗೆ ಕಟ್ ಆಫ್ ಅಂದರೆ ಏನು, ಯಾವ ರೀತಿ ಕಾಲೇಜ್ ಸೆಲೆಕ್ಟ್ ಮಾಡಬೇಕು ಅಂತ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಿವರೆಗೂ ಗುಡ್ ಬೈ.